ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಲಡಾಯಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಈ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಆಪ್ತರ ಮತ್ತೊಂದು ಬಣ ವಿಸಿಟ್ ಮಾಡಿದೆ. ಹೌದು, ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಭಾರಿ ಅಸಮಾಧಾನ. ಹೈಕಮಾಂಡ್ ಸೂಚನೆಯನ್ನ ಮೀರಿ ಮತ್ತೆ ದೆಹಲಿಗೆ ಹೋಗಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಸುರ್ಜೇವಾಲಾ ವಾರ್ನಿಂಗ್ ಕೊಟ್ಟರು, ಅದಕ್ಕೂ ಕೂಡ ಡಿಕೆ ಬಣ ಕಿಮ್ಮತ್ ಕೊಡ್ತಾ ಇಲ್ಲ. ಶೀಘ್ರದಲ್ಲಿಯೇ ಸಿದ್ದರಾಮಯ್ಯ ಬಣ ಮತ್ತೊಂದು ಸಭೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಈಗ ಸುಮ್ಮನಿದ್ರೆ ಮುಂದೆ ಕಷ್ಟಕಾಲ ಕಟ್ಟಿಟ್ಟ ಬುತ್ತಿ. ಮುಂದಿನ ಕಾರ್ಯತಂತ್ರವನ್ನ ಕಾರ್ಯಗತಗೊಳಿಸಲು ಚಿಂತನೆಯನ್ನ ನಡೆಸ್ತಾ ಇದೆಯಂತೆ ಸಿದ್ದರಾಮಯ್ಯ ಟೀಮ್. ಡಿಕೆ ಬಣ ಸೆಕೆಂಡ್ ರೌಂಡ್ ದೆಹಲಿ ಪರೇಡ್ ನಡೆಸ್ತಾ ಇದ್ದ ಹಾಗೆ ಈ ಕಡೆ ಸಿದ್ದರಾಮಯ್ಯ ಕ್ಯಾಂಪ್ ಗಲಿಬಿಲಿಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಹೆಜ್ಜೆ ಏನಿಡಬೇಕು, ಡಿಕೆ ಬಣವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ವರಿಷ್ಠರ ಬಳಿ ಏನು ಚಾರ್ಜ್ ಶೀಟ್ ಸಲ್ಲಿಸಬೇಕು, ಎಲ್ಲದರ ಬಗ್ಗೆ ಚಿಂತನೆಯನ್ನು ನಡೆಸೋದಕ್ಕೆ ರೆಡಿ ಆಗಿದ್ದಾರಂತೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮೊದಲ ತಂಡ ದೆಹಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದವರು ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಅಧಿಕಾರ ಹಂಚಿಕೆಯ ಜಟಾಪಟಿ ಇದ್ದಿದ್ದೆ. 6ಕ್ಕೆ ಏಳ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಈ ಸಂದರ್ಭದಲ್ಲಿ ದೆಹಲಿ ಅಂಗಳದಲ್ಲಿ ಚೆಂಡಿದೆ. ಡಿಕೆ ಶಿವಕುಮಾರ್ ಬಣದವರು ನಿರಂತರವಾಗಿ ಲಾಭಿ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಅಂತ? ಪ್ರೇಮ್, ಖಂಡಿತವಾಗಿಯೂ ಕೂಡ ಈ ಒಂದು ಪವರ್ ಶೇರ್ ವಿಚಾರವನ್ನು ಸರ್ಕಾರ ಬಂದಾಗಿನಿಂದಲೂ ಕೂಡ ಶುರು ಮಾಡಿ ಇಲ್ಲಿ ತನಕ ಕೂಡ ಜೀವಂತವಾಗಿಡುವಂತಹ ಕೆಲಸವನ್ನು ಕಾಂಗ್ರೆಸ್ನೊಳಗಡೆನೂ ಮಾಡಿದ್ರು, ಮತ್ತು ಅವರ ವಿರೋಧಿಗಳು ಕೂಡ ಮಾಡಿದ್ರು, ಮತ್ತು ವಿಪಕ್ಷಗಳು ಕೂಡ ಅದನ್ನು ಮಾಡಿದ್ರು. ಇದು ಸ್ಪಷ್ಟ. ಯಾಕೆಂದರೆ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವಿಚಾರದಲ್ಲಿ CM ಅಂತ ಘೋಷಣೆ ಆದ ಬಳಿಕ ಈ ಪವರ್ ಶೇರ್ ಆಗಿದೆ 2.5 ವರ್ಷ ಅಂತ ಆಗಿದೆ. ಕೆಲವರು 3.5 ವರ್ಷ, ಇನ್ನು ಕೆಲವರು 3.2 ವರ್ಷ, ಈ ರೀತಿಯಾಗಿ ಬಿತ್ತುವಂಥ ಕೆಲಸವನ್ನು ಆ ಸಂದರ್ಭದಲ್ಲೇ ಮಾಡಿದರು. ಆವಾಗೇನಾದರೂ ಕಾಂಗ್ರೆಸ್ನ ಹೈಕಮಾಂಡ್ ಇದು ಯಾವುದೂ ಇಲ್ಲ, ಸುಮ್ಮನೆ ನಿಮ್ಮ ಪಡ ನೀವು ಕೆಲಸ ಮಾಡಿ ಅಂತೇಳಿ ಕಡ್ಡಿ ತುಂಡು ಮಾಡ್ದಂಗೆ ಏನಾದರೂ ಒಂದು ಸಂದೇಶವನ್ನು ಕೊಟ್ಟಿದ್ರೆ ಇದು ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಅದು ಒಂದು ಭಾಗ. ಜೊತೆಗೆ ಡಿಕೆ ಶಿವಕುಮಾರ್ ಕಡೆಯಿಂದನೂ ಕೂಡ ಸರ್ಕಾರಕ್ಕೆ 6 ತಿಂಗಳ ಆದ ಬಳಿಕ ಈ ಒಂದು ಪವರ್ ಶೇರ್ ವಿಚಾರವನ್ನು ಜೀವಂತವಾಗಿಡುವಂತಹ ಪ್ರಯತ್ನವನ್ನು ಅವರ ಟೀಮ್ನಿಂದ ಮಾಡುವಂಥ ಕೆಲಸವೂ ಕೂಡ ಆಯಿತು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಆ ಸಂದರ್ಭದಲ್ಲಿ ಇದು ಯಾವುದೇ ರೀತಿಯ ಪವರ್ ಶೇರ್ ಒಪ್ಪಂದಗಳು ಏನೂ ಆಗಲಿಲ್ಲ ಅಂತ ಡಿನೈ ಮಾಡಿ ಒಳ್ಳೆ ಒಂದು ಕಡೆ ಕಡ್ಡಿ ತುಂಡು ಮಾಡಿದಂಗೆ ಆ ಸಂದರ್ಭದಲ್ಲೇ ಅವರೂ ಕೂಡ ಒಂದು ರೀತಿ ಕ್ಲಿಯರ್ ಕಟ್ಟಾಗಿ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಏನೋ ಆಗಿದೆ ಈ ಪವರ್ ಶೇರ್ ವಿಚಾರದಲ್ಲಿ ಅನ್ನೋ ಗೊಂದಲ, ಕ್ಲಾರಿಟಿ ಇಲ್ಲದೆ ಇರತಕ್ಕಂಥದ್ದು ಸಚಿವರ ಮಟ್ಟದಿಂದ, ಶಾಸಕರ ಮಟ್ಟದಿಂದ, ಕಾರ್ಯಕರ್ತರ ತನಕವೂ ಕೂಡ ಇದು ಇಲ್ಲಿ ತನಕವೂ ಕೂಡ ಇನ್ನೂ ಕೂಡ ನಡೀತಾ ಇದೆ. ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಈ ವಿಚಾರದಲ್ಲಿ ಧರ್ಮ ಸಂಕಟದಲ್ಲಿದೆ. ಈಗ ಪವರ್ ಶೇರ್ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಇದು ಆಗಿದೆ ಅನ್ನೋದನ್ನ DKC ಟೀಮ್ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಡೆಲ್ಲಿ ಪೆರೇಡ್ ಆಗ್ತಾ ಇದೆ. ಜೊತೆಗೆ ಎಲ್ಲ ಒಂದು ಕಡೆ ಅದನ್ನ ಈ ತಿಂಗಳಲ್ಲೇ ಬಗೆಹರಿಸಬೇಕು, ಹಾಗಾಗಿ ಅದನ್ನು ಜಾಸ್ತಿ ದಿನ ಬಿಡಬಾರ್ದು ಅನ್ನೋದು ಕೂಡ DK ಶಿವಕುಮಾರ್ ಅವರ ಬಣದಿಂದ ಕ್ಲೈಮ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಟೀಮ್ ಏನು ಸ್ಟ್ರಾಟಜಿಗಳನ್ನು ಮಾಡಬೇಕು ಇಂಟರ್ನಲ್ ಆಗಿ ಅದನ್ನ ಈಗ ಕಳೆದ 1 ವಾರ 10 ದಿನಗಳಿಂದಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೆಷ್ಟರ ಮಟ್ಟಿಗೆ ಫಲಪ್ರದ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಇವರಿಬ್ಬರ ಜಗಳದಲ್ಲಿ, ಇವರಿಬ್ಬರ ಗುದ್ದಾಟದಲ್ಲಿ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಧರ್ಮ ಸಂಕಟಕ್ಕೆ ಸಿಲುಕೊಂಡಿದೆ. ಯಾಕೆಂದರೆ ಇನ್ನೊಂದು ರಾಜಸ್ಥಾನ ಆಗಬಾರ್ದು. ಜೊತೆಗೆ ಕರ್ನಾಟಕ ಅಧಿಕಾರದಲ್ಲಿರ್ತಕ್ಕಂಥ ಬಹುದೊಡ್ಡ ರಾಜ್ಯ, ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ಸ್ವತಂತ್ರವಾಗಿ 3 ರಾಜ್ಯದಲ್ಲಿ ದೇಶದಲ್ಲಿ. ಹಾಗಾಗಿ ಇದನ್ನ ಯಾವುದೇ ರೀತಿಯ ಗೊಂದಲ ಮಾಡ್ಕೊಳ್ಳದೇನೆ ಇಬ್ಬರನ್ನು ಕೂಡ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ನ ಸೂತ್ರ ಏನು ಅನ್ನೋದು ಕೂಡ ಕಾದು ನೋಡಬೇಕು. ಪ್ರೇಮ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ಡೀಟೇಲ್ಸ್ ಪಡಿತಾ ಹೋಗ್ತೀನಿ.